ನವೆಂಬರ್ 21 ಅಂದರೆ ನಾಳೆ ಕಾರ್ತಿಕ ಮಾಸದ ಗುರುವಾರದ ದಿನ ಗುರುಪುಷ್ಯಮಿ ಯೋಗ ಕೂಡಿ ಬಂದಿದೆ. ಈ ದಿನ ಮನೆಯ ಬಾಗಿಲಿಗೆ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯ ಒಳಗೆ ಯಾವ ವಸ್ತುವನ್ನು ಕಟ್ಟಬೇಕು, ಈ ದಿನ ಯಾವ ನಿಯಮವನ್ನು ಪಾಲಿಸಿದರೆ ವರ್ಷಪೂರ್ತಿ ಧನಲಾಭ ಬಂಗಾರ ಕೊಳ್ಳುವಂತಹ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಕಾರ್ತಿಕ ಮಾಸವೆಂದರೆ ಶ್ರೇಷ್ಠ ಮಾಸ. ಈ ಮಾಸದಲ್ಲಿ ಗುರುಪುಷ್ಯಮಿ ಯೋಗ ಬಂದಿರುವುದು ಅತ್ಯಂತ ಶುಭದಾಯಕ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಶಕ್ತಿಯುತವಾದ ಯೋಗಗಳಲ್ಲಿ 2 ಯೋಗಗಳಿವೆ. ಒಂದು ಗುರುಪುಷ್ಯಮಿ ಯೋಗ, ಇನ್ನೊಂದು ರವಿ ಪುಷ್ಯಮಿ ಯೋಗ. ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಕೂಡಿ ಬಂದರೆ ಅದನ್ನು ಗುರುಪುಷ್ಯಮಿ ಯೋಗ ಎಂದು ಕರೀತಾರೆ. ಈ ದಿನ ಸಾಸಿವೆಯಷ್ಟು ಬಂಗಾರ ಕೊಂಡರೂ ಕೂಡ ಮತ್ತೆ ಹೆಚ್ಚು ಬಂಗಾರ ಕೊಳ್ಳುವಂತಹ ಶಕ್ತಿ ನಿಮಗೆ ವೃದ್ಧಿಯಾಗುತ್ತದೆ. ಬಂಗಾರವನ್ನಷ್ಟೇ ಅಲ್ಲದೆ ಸ್ವಲ್ಪ ಬೆಳ್ಳಿಯನ್ನು ಕೂಡ ಬಂಗಾರ ಜೊತೆಗೆ ಈ ದಿನ ಖರೀದಿ ಮಾಡಿದರೆ ತುಂಬ ಒಳ್ಳೆಯದು. ಅಕಸ್ಮಾತಾಗಿ ಈ ದಿನ ಬೆಳ್ಳಿ ಅಥವಾ ಬಂಗಾರವನ್ನು ತರಲು ಸಾಧ್ಯವಾಗದಿದ್ದರೆ ಮನೆಗೆ ಮಂಗಳಕರ ವಸ್ತುಗಳನ್ನು ತರಬಹುದು. ಅದನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಬಳಸುತ್ತಾ ಬರಬಹುದು. ಅರಿಶಿಣ, ಕುಂಕುಮ, ಬಳೆಗಳಾಗಿರ್ಬೋದು, ಸೀರೆ, ಯಾವುದೇ ವಸ್ತ್ರಗಳಾಗಿರ್ಬೋದು, ದೇವರ ಸಾಮಗ್ರಿಗಳಾಗಿರ್ಬೋದು, ವಿಗ್ರಹ ಫೋಟೋಗಳಾಗಿರ್ಬೋದು, ಹೀಗೆ ವಿಶೇಷ ವಸ್ತುಗಳನ್ನು ಕೊಂಡು ಮನೆಗೆ ಈ ದಿನ ತರಬಹುದು. ಈ ಗುರುಪುಷ್ಯಮಿ ಯೋಗ ಇರುವಂತಹ ದಿನ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳಾಗಿರ್ಬೋದು, ಯಾವುದೇ ಒಪ್ಪಂದಗಳನ್ನು ಮಾಡಿಕೊಂಡ್ರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಉದಾಹರಣೆಗೆ ಮನೆ ಖರೀದಿ ಮಾಡಲು, ಸೈಟ್ ಖರೀದಿ ಮಾಡಲು, ಮನೆಯನ್ನ ಕಟ್ಟಿಸಲು, ಶಂಕುಸ್ಥಾಪನೆ ಮಾಡುವುದು, ಹೀಗೆ ಈ ರೀತಿಯಾದಂತಹ ಶುಭ ಕೆಲಸಗಳಿಗೆ ಒಪ್ಪಂದ ಮಾಡಿಕೊಳ್ಳಲು ಈ ದಿನ ಅತ್ಯಂತ ಶ್ರೇಷ್ಠವಾಗಿದೆ. ಈ ದಿನ ಹೊಸ ಮನೆಗಾಗಿರ್ಬೋದು, ಹೊಸ ಸೈಟ್ ಖರೀದಿಗಾಗಿರ್ಬೋದು, ಟೋಕನ್ ಅಡ್ವಾನ್ಸ್ ನೀಡೋದಕ್ಕೆ ಈ ದಿನ ಅತ್ಯಂತ ಶುಭದಾಯಕವಾಗಿದೆ. ಹಾಗೆಯೇ ಈ ಗುರುಪುಷ್ಯಮಿ ಯೋಗದ ದಿನ ಗುರುಹೋರ ಎಂಬ ಸಮಯದಲ್ಲಿ ಮನೆಯ ಬಾಗಿಲಿನ ಮೇಲೆ ಒಳಭಾಗದಲ್ಲಿ ಈ ಮರದ ಚಿಕ್ಕ ಕಡ್ಡಿ ಕಟ್ಟಿದರೂ ಕೂಡ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ತೊಲಗಿ ಭೂತ ಪ್ರೇತ ವಾಮಾಚಾರ ಶಕ್ತಿಗಳನ್ನು ತೊಡೆದು ಮನೆಗೆ ವಿಶೇಷ ಏಳಿಗೆ ನೀಡುತ್ತದೆ. ನಾಳೆ ಗುರುಪುಷ್ಯಮಿ ಯೋಗದ ದಿನ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯವರೆಗೆ ಗುರುಹೋರ ಇರುತ್ತದೆ. ಈ ಸಮಯದಲ್ಲಿ ಅಥವಾ ಬೆಳಿಗ್ಗೆ ಬೇಗ ಸಾಧ್ಯವಾಗುತ್ತದೆ ಅನ್ನೋದಾದ್ರೆ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯ ಒಳಗಾಗಿ ಬನ್ನಿ ವೃಕ್ಷದ ಚಿಕ್ಕ ಕಡ್ಡಿಯಲ್ಲಿ ತೊಳೆದು ಮನೆಗೆ ತಂದು ಅರಿಶಿಣಕ್ಕೆ ಕಟ್ಟಬೇಕು. ಮನೆಯ ಒಳಭಾಗದಲ್ಲಿ ಬಾಗಿಲಿನ ಮೇಲ್ಭಾಗದಲ್ಲಿ ಈ ಕಡ್ಡಿಯನ್ನ ಕಟ್ಟಬೇಕು. ಇದರಿಂದ ಮನೆಗೆ ಅನೇಕ ರೀತಿಯ ಶುಭ ಫಲಗಳು ಲಭಿಸುತ್ತವೆ. ಗುರುಪುಷ್ಯಮಿಯ ದಿನ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನ ಮಾಡಬೇಕು. ಪ್ರದಕ್ಷಿಣೆ ಮಾಡಬೇಕಾದರೆ ಓಂ ನಮಃ ಶಿವಾಯ ಎಂದು ಹೇಳುತ್ತಾ ಪ್ರದಕ್ಷಿಣೆಯನ್ನ ಮಾಡಬೇಕು. ಅನ್ನ ಹಾಗೂ ಎಳ್ಳನ್ನ ನವಗ್ರಹಗಳ ಮುಂದೆ ಇಟ್ಟು ನಮಸ್ಕಾರವನ್ನ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಅನೇಕ ರೀತಿಯ ದೋಷಗಳು ನಿವಾರಣೆ ಆಗುತ್ತೆ. ನವಗ್ರಹಗಳ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದರಿಂದ ಕಠಿಣವಾದ ಕಷ್ಟಗಳಿಂದ ಮುಕ್ತರಾಗುತ್ತೆ. ಇನ್ನು ಸ್ವಂತ ಮನೆಯ ಕನಸು ನನಸಾಗುತ್ತೆ. ಹಾಗೆ ಈ ಗುರುಪುಷ್ಯಮಿ ಯೋಗದ ದಿನ ಸ್ವರ್ಣ ಗಣಪತಿ ಮಹಾಮಂತ್ರ ಪಠಿಸಲು ಆರಂಭ ಮಾಡಿದರೆ ಅತಿ ಶೀಘ್ರದಲ್ಲಿ ಬಂಗಾರ ಕೊಳ್ಳುವಂತಹ ಶಕ್ತಿ ಬಂದು ಮನೆಗೆ ಹೆಚ್ಚಿನ ಬಂಗಾರ ತರಲು ದಾರಿಯಾಗುತ್ತದೆ. ಈ ಸ್ವರ್ಣ ಗಣಪತಿ ಮಂತ್ರವನ್ನು ನಾಳೆ ಹಾಗೂ ದಿನನಿತ್ಯ ದೀಪಾರಾಧನೆಯನ್ನು ಮಾಡುವಾಗ ಸಾಧ್ಯವಾದಷ್ಟು ಬಾರಿ ಪಠಿಸಿ ಗಣಪತಿಗೆ ನಮಸ್ಕಾರವನ್ನ ಮಾಡ್ಕೋಬೇಕು. ಈ ಮಂತ್ರ ಈ ವಿಧವಾಗಿದೆ: ಓಂ ನಮೋ ಹೇ ರಂಭ ಮದ ಮೋದಿತ ಹಸ್ತಿ ಮುಖಾಯ ಮಮ ಸ್ವರ್ಣ ಪ್ರಾಪ್ತಂ ಕುರು ಕುರು ಸ್ವಾಹ. ಈ ಒಂದು ಮಂತ್ರವನ್ನ ನಾಳೆಯ ದಿನ ಅಥವಾ ಪ್ರತಿನಿತ್ಯ ಪೂಜೆ ಮಾಡಬೇಕಾದ್ರೆ ಈ ಮಂತ್ರವನ್ನ ಹೇಳ್ಕೋಬೇಕು. ಹಾಗೆ ಈ ಗುರುಪುಷ್ಯಮಿ ಯೋಗ ಇರುವಂತಹ ದಿನ ಮರ್ಯಾದೆ ಮಾಡಿದ್ರೆ ಹೆಚ್ಚು ದಾನ ಮಾಡುವಂತಹ ಶಕ್ತಿ ನಿಮ್ಮದಾಗುತ್ತೆ. ಹಸಿದವರಿಗೆ ಈ ದಿನ ಅನ್ನದಾನ ಮಾಡಿ. ಹೀಗೆ ಗುರುಪುಷ್ಯಮಿ
ಯೋಗದ ದಿನ ಅನ್ನದಾನವನ್ನು ಮಾಡಿದ್ರೆ ನಿಮ್ಮಲ್ಲಿನ ಸಂಪತ್ತು ಹೆಚ್ಚಾಗಿ ಅದನ್ನು ಇನ್ನೊಬ್ಬರಿಗೆ ಹಂಚುವಷ್ಟು ವೃದ್ಧಿಯಾಗುತ್ತೆ. ನಾಳೆ ಸಾಲವನ್ನು ತೀರಿಸಲು ಆದಷ್ಟು ಪ್ರಯತ್ನ ಮಾಡಿ. ನಾಳೆ ಸಾಲವನ್ನು ತೀರಿಸಲು ನೀವು ಪ್ರಯತ್ನ ಮಾಡಿದ್ರೆ ನಿಮ್ಮೆಲ್ಲ ಸಾಲಗಳು ಕೂಡ ಬೇಗ ತೀರಿ ಹೋಗುತ್ತೆ. ನಿಮಗೆ ಯಾರು ಸಾಲವನ್ನು ನೀಡಿರ್ತಾರೋ ಅವರನ್ನು ವಿನಯದಿಂದ ಮನೆಗೆ ಕರೆದು ಅವರಿಗೆ ಪುಳಿಯೋಗರೆಯನ್ನು ನಿಮ್ಮ ಕೈಯಿಂದ ತಿನ್ನಲು ನೀಡಬೇಕು. ಆ ಪುಳಿಯೋಗರೆಗೆ ಸಾಸಿವೆಯನ್ನು ಹೆಚ್ಚು ಹಾಕಿರಬೇಕು. ಸಾಲವನ್ನು ಎಷ್ಟು ಮಾಡಿರ್ತೀರೋ ಅಷ್ಟನ್ನು ಕೂಡ ತೀರಿಸಕ್ಕೆ ನಿಮಗೆ ಆಗದಿದ್ದರೂ ಕೂಡ ಸ್ವಲ್ಪ ಹಣವನ್ನಾದರೂ ಕೊಟ್ಟು ಅವರನ್ನು ನಾಳೆ ಮಾತನಾಡಿಸಬೇಕು. ಈ ಒಂದು ಕೆಲಸ ಮಾಡೋದ್ರಿಂದ ಋಣಬಾಧೆಯಿಂದ, ಅದರಲ್ಲೂ ವಿಶೇಷವಾಗಿ ಮತ್ತೊಮ್ಮೆ ಸಾಲ ಮಾಡದೇ ಇರುವಂತಹ ಪರಿಸ್ಥಿತಿ ಬರುತ್ತದೆ. ಹಾಗೆ ಸಾಲದಿಂದ ಮುಕ್ತಿ ದೊರೆಯುತ್ತೆ. ಹಾಗೆ ಯಾವುದೇ ಹೊಸ ವ್ಯಾಪಾರವನ್ನು ಆರಂಭಿಸಲು ಈ ಗುರುಪುಷ್ಯಮಿ ಯೋಗದ ದಿನ ಅತ್ಯಂತ ಶುಭ ದಿನ. ನೋಡಿದ್ರಲ್ಲ, ಗುರುಪುಷ್ಯಮಿ ಯೋಗದ ದಿನ ಯಾವೆಲ್ಲ ವಿಧಿವಿಧಾನಗಳಿಂದ ಪಾಲಿಸಿದ್ರೆ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.